ಅವರು ಜೈ ಭೀಮ್ ಜೈ ಪ್ಯಾಲೆಸ್ತೇನ್ ಅಂತ ಘೋಷಣೆ ಕೊಟ್ಟಿದ್ದಾರೆ. ಆ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿಚಾರಕ್ಕೆ ಅಪಮಾನ ಮಾಡಿದ್ದಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಭಾರತವನ್ನು ಬಲಗೊಳಿಸೋದಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ನಿಂತ್ಕೊಳ್ಳೋದಕ್ಕಲ್ಲ ಸಂವಿಧಾನ ಕೊಟ್ಟಿತ್ತು. ಆದರೆ ಎಲ್ಲೋಗುತ್ತೆ ಬ್ಲಡ್ಡು? ಓವೈಸಿ ಪೂರ್ವಿಕರು, ಅವರ ತಾತ ಮುತ್ತಾತ ಎಲ್ಲ ರಜಾಕಾರ್ ಮೂಮೆಂಟಲ್ಲಿದ್ದು ಜೈ ಪಾಕಿಸ್ತಾನ್ ಅಂತ ಕೂಗಿದವರು. ರಜಾಕಾರ್ ಮೂಮೆಂಟಲ್ಲಿದ್ದು ಇಸ್ಲಾಂ ಹೋರಾಟ ಮಾಡಿದವರು. ಅದೇ ಬ್ಲಡ್ಡು ಈಗ ಪ್ಯಾಲೆಸ್ತೈನ್ ಅಂತ ಕೂಗಿಸಿದೆ. ಇಂಥವ್ರು ಸಂಸತ್ ಸದಸ್ಯರನ್ನು ವಜಾ ಮಾಡಬೇಕು. ಬರೀ ಅವ್ರ ಘೋಷಣೆ ತೆಗೆದುಹಾಕಿದ್ದು ಸಾಗಲ್ಲ, ಸಂಸತ್ ಸದಸ್ಯತ್ವವನ್ನೇ ವಜಾ ಮಾಡಬೇಕು. ಒಳಗೆ ಇನ್ನಷ್ಟು ದೇಶ ವಿರೋಧಿ ಭಾವನೆ ಇರ್ಬೋದು ಅಂತ ಆಲೋಚನೆ ಮಾಡಿ. ನೀವು ನೋಡಿದಿರಲ್ಲ, ಜಮೀರ್ ಅಹಮದ್ ಅವ್ರ ಫರ್ಮಾನು, ಯಾವ ಕಾನೂನು ಇಲ್ಲ, ನಮ್ಮ ಓಟಿಂದ ಗೆದ್ದಿದೀಯಾ, ಫಾರೆಸ್ಟ್ ಇದ್ರೂ ಕೊಡಬೇಕು, ದೇವಸ್ಥಾನ ಜಾಗ ಇದ್ರೂ ಕೊಡಬೇಕು, ಅಪ್ಪನ ನಮ್ಮ ಫಾದರ್ ಮನೆ ಪ್ರಾಪರ್ಟಿ ಆದರೂ ಅವ್ರಿಗೆ ಬಿಟ್ಟು ಕೊಡಬೇಕು ಅನ್ನುವ ಮಾನಸಿಕತೆ ಇದೆಯಲ್ಲ. ಅಂದರೆ ಕಾಂಗ್ರೆಸ್ ಬರೀ 1000 ಓಟಲ್ಲೇ ಗೆದ್ದಿರೋದ? ಕಾಂಗ್ರೆಸ್ನವ್ರು 9 ಜನ ಗೆದ್ದೋರಲ್ಲ, ಹಿಂದೂಗಳು ಓಟು ಯಾರು ಹಾಕಿ, ಹಿಂದೂಗಳು ಓಟು ಅವ್ರು ಹೇಳಿ ನಮಗೆ ಹಿಂದೂಗಳು ಓಟ್ ಬೇಡ, ನಮಗೆ ಓಟ್ ಜಿಹಾದಿಗಳ ಓಟ್ ಮಾತ್ರ ಸಾಕು ಅಂತ ಹೇಳಿ